ಯಾದವರ ಮಕ್ಕಳಿಗೆ ಯುಪಿಎಸ್ಸಿ ತರಬೇತಿ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್. ಹಣಬರ ಯಾದವ ಸಮಾಜದ ಮಕ್ಕಳು ಉನ್ನತ ಹುದ್ದೆಗಳಾದ ಯುಪಿಎಸ್ಸಿ ಪರೀಕ್ಷೆಗಳಿಗೆ ಬೆಂಗಳೂರಿನಲ್ಲಿ ಶೀಘ್ರದಲ್ಲಿ ತರಬೇತಿ ಪ್ರಾರಂಭಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಗೊಲ್ಲ ಹಣಬರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಹೇಳಿದರು. ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಗೊಲ್ಲ ಹಣಬರ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಶ್ರಮಿಸಿದವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಉನ್ನತ ಹುದ್ದೆಗಳ ತರಬೇತಿ ಪಡೆಯುವವರಿಗೆ ವಸತಿ ಸೌಲಭ್ಯ ನೀಡಲಾಗುವುದು. ಈಗಾಗಲೇ ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಬೆಳಗಾವಿ ನೆಲ ಐತಿಹಾಸಿಕವಾಗಿದೆ, ಅದಕ್ಕಾಗಿ ಚಿಕ್ಕೋಡಿಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡಲಾಗಿದೆ. ಗೊಲ್ಲ ಜಾತಿ ಎಲ್ಲರಿಗೂ ಇರುತ್ತೆ, ಅಲ್ಲಿಯವರೆಗೂ ಕೇಂದ್ರ ರಾಜ್ಯ ಸರ್ಕಾರದಿಂದ ನಿಗಮ ಮಂಡಳಿಗೆ 100 ಕೋಟಿ ಅನುದಾನ ಬರುತ್ತದೆ ಎಂದು ಹೇಳಿದರು. ಚಿಕ್ಕೋಡಿಯಲ್ಲಿ ನಡೆದ ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ಜಾತಿ ಗಣತಿಯಲ್ಲಿ ಮುಖ್ಯ ಜಾತಿಯನ್ನ ಗೊಲ್ಲ ಎಂದು ಬರೆಯಬೇಕು. ಇದರ ಜೊತೆಗೆ ಉಪಜಾತಿ ನಮೂದು ಮಾಡಬೇಕು. ನಮ್ಮ ಸಮಾಜ ಬಾಂಧವರು ಮುಖ್ಯವಾಹಿನಿಗೆ ಬರಬೇಕಾದ್ರೆ ಎಲ್ಲರೂ ಸಂಘಟಿತರಾದ ಹೋರಾಟ ಮಾಡಬೇಕಾಗಿದೆ ಎಂದರು. ಸಾನ್ನಿಧ್ಯ ವಹಿಸಿದ್ದ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ, ಕಾರ್ಮಿಕ ಇಲಾಖೆ ಆಯುಕ್ತ ಸಂಜಯ್ ಶಿಂದಿಹಟ್ಟಿ ಮಾತನಾಡಿದರು. ಭರಮತೊಳ್ಳಿ, ಜಯಗೌಡ ಪಾಟೀಲ್, ಎಸ್ವಿ ಪಾಟೀಲ್, ಸಚಿನ್ ಖೋತ್, ಬೆಳಗಾವಿ ಜಿಲ್ಲಾ ಹಣಬರ ಯಾದವ ಸಂಘದ ಜಿಲ್ಲಾಧ್ಯಕ್ಷ ಶೀತಲ್ ಮುಂಡೆ, ಡಾಕ್ಟರ್ ವೆಂಕಟೇಶ್ ಶಿಂದಿಹಟ್ಟಿ, ರಾಜೇಶ್ ಪಾಟೀಲ್, ರಾಜು ಹಮ್ಮನ್ನವರ್, ವಸಂತ ಖೋತ್, ಎಸ್ಬಿ ಮದಿಹಳ್ಳಿ ಉಪಸ್ಥಿತರಿದ್ದರು. ಶಿವಲಿಂಗ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಮು ಮುದಳ್ಳಿ ನಿರೂಪಿಸಿದರು. ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಶಿವಲಿಂಗ ಪೂಜಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ನಮ್ಮ ಲೇಬರ್ ಆಫೀಸರ್ ಅವರು ಸಂಸ್ಕೃತ ಮತ್ತು ಸಹಕಾರ ಕೊಟ್ಟಂತ ಸಾರ್ವಜನಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುವಂಥದ್ದು ಒಂದು ಶ್ಲಾಘನೀಯ ಕಾರ್ಯಕ್ರಮ ಇದಾಗಿದೆ. ಇದುವರೆಗೂ ನಿಮ್ಮೆಲ್ಲ ಸಂಶಯಗಳಿವೆ, ನಿಮಗೆಲ್ಲ ಮುಜುಗರ ಆಗಿರ್ಬೋದು ಅಂತ ಕಾಣಿಸ್ತದೆ. ಏನು ಮುಜುಗರ ಅಂತಂದ್ರೆ, ಇಷ್ಟು ದಿವಸ ನಾವು ಅನುಕೂಲತ ಕರೆಸ್ಕೊಂತ ಇದ್ದೀವಿ, ಏಕೆ ನೀವು ಗೊಲ್ಲ ಅಂತ ಕರೆಸ್ರಿ ಅಂತ ಹೇಳ್ತಾರಲ್ಲ ಅಂತೇಳಿ ಎಲ್ಲ ಗುಜು ನೀವೇ ಮಾತಾಡ್ತಾ ಇದ್ದೀವಿ. ಹೇಗೆ ಮಾಡೋದಪ್ಪ ಮುಂದೆ ಅಂತೇಳಿ ನೀವೇ ವಿಚಾರ ಮಾಡಿ. ಕೃಷ್ಣ ಪರಮಾತ್ಮನಿಗೆ ಮಹಾಭಾರತದಲ್ಲಿ ದುರ್ಯೋಧನ ಏನಂತ ಬೈದ, ನಿಮ್ಮ ಕುಟುಂಬದ ಸ್ಥಿತಿಗತಿಗಳ ಬಗ್ಗೆ ನಿಮ್ಗೆ ಅರಿವಿದೆ ಅಂತ ನಾನು ಭಾವಿಸ್ತೇನೆ. ಅರಿವಿರುತ್ತೆ, ಇಲ್ಲೇಬೇಕು, ಹೌದಲ್ಲ? ತಂದೆ ತಾಯಿ ಏನು ಕಷ್ಟಪಡ್ತಿದ್ದಾರೆ, ವ್ಯವಸಾಯ ಮಾಡ್ತಿದಾರ, ಬಿಸ್ನೆಸ್ ಮಾಡ್ತಿದಾರ, ಟೀಚರ, ಕೂಲಿ ಮಾಡ್ತಿದಾರ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿದೆ. ಆದ್ರೆ ನಿಮ್ಮ ವಯಸ್ಸಿದೆಯಲ್ಲ, ಈಗ ಈ 16 to 18 ಮೋಸ್ಟ್ ಡೇಂಜರಸ್ ವಯಸ್ಸು. ಅದು ನಮ್ಮ ಅಲ್ಲಿರೋ ನಿಮ್ಮ ಪೇರೆಂಟ್ಸ್ಗೂ ಇನ್ಕ್ಲೂಡಿಂಗ್ ನನಗೂ ಸೇರಿ, ಅಲ್ಲಿ ಕೂತಿರೋಂಥವ್ರಿಗೂ ಸೇರಿ ಆಗಿರುತ್ತೆ ಆ ವಯಸ್ಸಲ್ಲಿ. ಆ ಕಾಲಘಟ್ಟಕ್ಕೆ ನಮ್ಗಾದಂಥ ಅನುಭವ ಬರುತ್ತೆ, ಈ ಕಾಲಘಟ್ಟಕ್ಕೆ ನಿಮ್ಗಾದಂಥ ಅನುಭವ ಬರುತ್ತೆ, ಹೌದಲ್ಲ? ಆ ಕಾಲಘಟ್ಟಕ್ಕೆ ಆಂಡ್ರಾಯ್ಡ್ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ನಿಮಗೆ ಖಂಡಿತ ಕಾರ್ಯಗಳು ಕಾಣುತ್ತೆ, ನವಿಲ್ ಥರ ಕಾಣುತ್ತೆ. ನೀವು ವಯಸ್ಸು ಬೋತ್ ಹುಡುಗ ಇಬ್ಬರಿಗೂ ಹೇಳ್ತಾ ಇದ್ದಾರೆ. ನಿಮ್ಮ ವಯಸ್ಸು ಹೇಗಿದೆ ಅಂದರೆ ನಮಗೂ ಆಗಿದೆ ಅಂತಾನೆ ಹೇಳ್ತಿದ್ದೇನೆ. ನಾನು ಟೇಕಿಂಗ್ ಎಕ್ಸಾಂಪಲ್, ನಮ್ಮನ್ನು ಎಕ್ಸಾಂಪಲ್ ತಗೊಂಡೆ ನಿಮ್ಗೆ ಹೇಳ್ತಿದ್ದೇನೆ. ನನ್ನೂ ಸೇರಿಸಿ, ಇಲ್ಲಿರೋರು ಸೇರಿಸಿ, ಅಲ್ಲಿರೋರು ಸೇರಿಸಿ, ನಿಮ್ಮ ಪೇರೆಂಟ್ಸ್ ಇರೋರು ಸೇರಿಸಿ ಆಗಿರುತ್ತೆ. ಒಂದ್ಸರಿ ಈ ಕ್ಲಾಸ್ ಆಗಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಯಾರು ಮನಸ್ಸಿನ ಹಿಡಿತವನ್ನು ಇಟ್ಕೊಂಡು ಗುರಿ ಸಾಧಿಸಿರ್ತಾರೋ ಅವರು ಇವತ್ತು ಮುಖ್ಯವಾಹಿನಿಯಲ್ಲಿ ಬಂದು ಇಲ್ಲಿ ಕೂತವ್ರು. ಆ ಒಂದು ದಾರಿ ತಪ್ಪಿಸಿ ಮನಸ್ಸಿನ ಹಿಡಿತವನ್ನ ಬಿಟ್ಟು ಬೇರೆ ಕಡೆಗೆ ಮನಸ್ಸನ್ನ ಕೊಟ್ಟಂತವರು ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಅಲಂಕೃತರಾಗಿರ್ತಾರೆ. ಅದಕ್ಕೆ ಮಕ್ಕಳೇ ನಾನು ನಿಮ್ಗೆ ಹೇಳೋದಿಷ್ಟೇ, ಈ 16 to 18 plus 21 ಇದೆಯಲ್ಲ, ಅಲ್ಲಿವರೆಗೂ ನಿಮಗೆ ಕಾಣಬೇಕಾಗಿರೋದು ನಿಮ್ಮ ಗುರಿ ಪ್ಲಸ್ ನಿಮ್ಮ ಕುಟುಂಬದ ಹಿನ್ನೆಲೆ. ಕುಟುಂಬದ ಹಿನ್ನೆಲೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವೆಲ್ಲರೂ ಗುರಿ ತಪ್ಪುವಂತ ಸಂದರ್ಭದಲ್ಲಿ ಅದನ್ನು ನಿಮ್ಗೆ ಎಚ್ಚರಿಸುತ್ತೆ ಅಂತ, ಎಚ್ಚರಿಸೋ ಥರ ಆಗಬೇಕು. ಅಂದರೆ ನಿಮ್ಮ ತಂದೆ ತಾಯಿ ಏನು ಕಷ್ಟಪಡ್ತಿದ್ದಾರೆ, ನಿಮ್ಮ ಶಾಲಾ ಅಥವಾ ಕಾಲೇಜಿನ ಫೀಸ್ ಕಟ್ಟಲಿಕ್ಕೋ ಅಥವಾ ನೀವು ಕೇಳಿದ ತಕ್ಷಣ ಕೊಡೋಕ್ಕಾಗಿರಲ್ಲ, ಇವತ್ತು ಕೇಳಿದ್ರೆ ಒಂದು ವಾರ ಕೊಟ್ಟಿರ್ತಾರೆ,
ನೀವು ಸಿಗ್ತಾ ಇರ್ತಿಲ್ಲ. ವಾರಕ್ಕೆ ಯಾಕೆ ಕೊಡ್ತಾರೆ ಅಂದ್ರೆ ಅವನಿಸ್ಕೊಳ್ತಾ ಇರ್ತಾರೆ. ಅವರ ಟೈಮ್ ಟೇಬಲ್ ಅಲ್ಲಿ ಅವ್ರು ಬರೋ ಅಮೌಂಟ್ ಕರೆಕ್ಟ್ ಆಗಿ ಒಂದು ತಿಂಗಳ ಏನು ಜೀವನ ಮಾಡ್ಲಿಕ್ಕೆ ಟೈಮ್ ಟೇಬಲ್ ಆಗಿರುತ್ತೆ ಪೇರೆಂಟ್ಸ್. ಅಡಿಷನಲ್ ಆಗಿ ಬರುವಂತದ್ದು ಈ ಫೀಸು, ದಿಢೀರಂತ ಎಕ್ಸ್ಕರ್ಷನ್ ಹೋಗುವಂತದ್ದು, ದಿಢೀರಂತ ಕೆಳಗಡೆ ನಾಳೆ ಸವಲತ್ತು ಬರಬೇಕು. ಅಲಿಮಾರಿ ಮನೆಗಳು ನಮ್ಮ ಮನೆಗೆ ಬರಬೇಕು. ಯಾರ್ಯಾರಿಗಿಲ್ಲ ಅವ್ರಿಗೆ ಮನೆ ಬರಬೇಕು. ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಏನು ಅಲಿಮಾರಿ ಏನು ಅಭಿವೃದ್ಧಿ ನಿಗಮ ಅಂತೇಳಿ ಏನಿದೆಯಲ್ಲ, ಹೆಚ್ಚಿನ ಅನುದಾನ ಕೊಡೋದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಆ ಸ್ಟೇಟಸ್ ಅನ್ನ ಪಡ್ಕೊಳ್ಳೋಕೆ ನಾವೆಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇದರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ, ನಿಮ್ಮ ಮನಸ್ಸುಗಳಲ್ಲಿ ಏನಿದ್ರು ಪಕ್ಕಕ್ಕಿಡಿ. ನಮ್ಮ ಸಂಬಂಧ ಬೆಳೆಸ್ಕೊಳ್ಳೋದು ಹಣ ಬರೋಲ್ರಿ. ಈಗ ಈ ಕಡೆಯಿಂದ ಮೊನ್ನೆ ನಮ್ಮೊಂದು ಡಾಕ್ಟರ್ ನನ್ನಲ್ಲೇನೆ ICSC ಅಲ್ಲಿ ಟೀಚರು ಮೋಹನ್ ಅಂತೇಳಿ ಫೇಮಸ್ ಚೈಲ್ಡ್ ಸ್ಪೆಷಲಿಸ್ಟ್, ಅವ್ರ ಮಗನಿಗೆ PG ಮಾಡಿದ ಇಲ್ಲೇ ಮಾಡ್ಕೊಟ್ವಿ ನಾವು ಬೆಳಗಾಮಲ್ಲೇ ಹಣಬರ ಪೈಕಿ. ಅಂದ್ರೆ ಸಂಬಂಧ ಬೆಳೆಸ್ಕೊಳ್ಳೋದು ಆಲ್ರೆಡಿ ಪ್ರಾರಂಭ ಆಗಿದೆ, ಅದು ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ನೀವು ಆ ಕಡೆಯಿಂದ ಈ ಕಡೆ ಅಲಯನ್ಸ್ ಬಂದಾಗ ಹಿಂದೇಟು ಮುಂದೇಟು ಹಾಕ್ಬಿಟ್ರೆ ಅಲಯನ್ಸ್ ತಗೊಳ್ಳಿ. ಒಂದನೇ ವಿಚಾರ. ಎರಡನೇ ವಿಚಾರ ಬಂದಿದೆ, ಗೊಲ್ಲ ಅನ್ನೋದನ್ನ ಬರೆಸಿ ನಮ್ಮ ಉಪಜಾತಿ ಬರೆಸುವಂತದನ್ನ ಇವತ್ತು ಈ ಸಭೆಯಲ್ಲಿ ನಾವೆಲ್ಲರೂ ನಿರ್ಣಯ ಕೈಗೊಳ್ಬೇಕು. ಅದಕ್ಕೆ ಖಂಡಿತ ನೀವೆಲ್ಲ ಸಹಮತ ಸೂಚಿಸಬೇಕು. ನೀವು ಸಹಮತ ಸೂಚಿಸಿದ್ರೆ ಏನಾದ್ರು ಉಲ್ಟಾ ಪಲ್ಟಾ ಬರ್ಸ್ಕೊಂಡ್ರು ನಾಳೆ ಆಗುವಂತ ಹೋಗುಗಳಿಗೆ ಯಾರು ಕಾರಣ ಅಂತ ಹೇಳಿದ್ರೆ ಮಕ್ಕಳು ಭವಿಷ್ಯ ಹಾಳಾಗೋದು ಯಾರು ಕಾರಣ ಅಂದ್ರೆ ನೀವೆಲ್ಲ ಕಾರಣ. ನಾನು ಅಧ್ಯಕ್ಷನಾಗಿ ಬಂದು ನಾನು ಹೇಳಿದ್ದೀನಿ, ನಿಮ್ಗೆ ನಿಖರವಾಗಿ ಹೇಳಿದ್ದೀನಿ ಹಿಂಗೇ ಬರ್ಸ್ಬೇಕು ಅಂತ. ಆದ್ರೆ ನಾಳೆ ಈ ಮಕ್ಕಳ ಭವಿಷ್ಯಕ್ಕೆ ಏನಾದ್ರು ವ್ಯತ್ಯಾಸ ಆಯ್ತು, ರಿಸರ್ವೇಶನ್ ಅಲ್ಲಿ ದೊಡ್ಡ ಸಮಾಜಗಳ ಜೊತೆ ಫೈಟ್ ಮಾಡುವಂತ ಪರಿಸ್ಥಿತಿ ಬಂತು ಅಂದ್ರೆ ಅದಕ್ಕೆ ನೀವು ಕಾರಣ ಆಗ್ತೀರಿ. ಇದನ್ನ ಚೆನ್ನಾಗಿ ತಲೆ ಇಟ್ಕೊಂಡ್ಬಿಡಿ. ನನಗೆ ಬೇಕಾಗಿರೋದು ಇವ್ರ ಭವಿಷ್ಯ. ನಾಳೆ ಇವ್ರಿಗೆ ರಿಸರ್ವೇಶನ್ಸ್ 6 to 8% ಬರುತ್ತೆ. ಆವಾಗ ರಿಸರ್ವೇಶನ್ಸ್ ಬಂದಾಗ ಹೆಚ್ಚಿನ ಅವಕಾಶ ಸಿಗುತ್ತೆ. ಜೊತೆಯಲ್ಲಿ ಕೇಂದ್ರದ ಸವಲತ್ತು ನಮ್ಮ ಮನೆ ಬಾಗಿಲಿಗೆ ಬರಬೇಕು. ರಾಜ್ಯದಲ್ಲಿ ಅಲೆಮಾರಿ ಮನೆಗಳು ನಮ್ಮ ಮನೆ ಬಾಗಿಲು. ಈಗ ಅಲೆಮಾರಿ ಮನೆಗಳು ಈ ಭಾಗಕ್ಕೆ ಬರಲ್ಲ, ನೀವು ಪಟ್ಟಿ ಕೊಟ್ರೆ ಆಗಲ್ಲ. ಯಾರ್ ಸರ್ಟಿಫಿಕೇಟ್ ಅಲ್ಲಿ ಗೊಲ್ಲ ಅಂತಿದೆ ಅವ್ರಿಗೆ ಬರುತ್ತೆ, ಹಣ ಬರಂತಿರೋರಿಗೆ ಬರೋದಿಲ್ಲ. ಹೌದು ತಾನೆ? ಅದಕ್ಕೋಸ್ಕರವಾಗಿ ಅಲೆಮಾರಿ ಮನೆ ಬರಬೇಕು, ಅಥವಾ ನಮ್ಮ ಊರುಗಳನ್ನ ಸಮಗ್ರವಾಗಿ ತರಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನ ನಮ್ಮ ಮನೆ ಬಾಗಿಲಿಗೆ ಬರಬೇಕಾದ್ರೆ ಈ ಸಲ ಸರ್ವೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯವಾಗಿರುವಂತಹ ನಮ್ಮ ಶೀತಲ್ ಇರ್ಬೋದು, ಜೊತೆಗೆ ಟೀಮ್ ಇರ್ಬೋದು, ಮೆಂಬರ್ಶಿಪ್ ಡ್ರೈವ್ ಶೀತಲ್ಗೊಂಡೆ ವೇದಿಕೆ ಹೇಳ್ತೇನೆ. ನಾನು ಕನಿಷ್ಠ ಇಲ್ಲಿಂದ ಏನಿಲ್ಲ ಅಂದ್ರೆ ಬೆಳಗಾವಿಯಿಂದ ನನಗೆ ಬೆಳಗಾವಿ 2 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 5,000 ಮೆಂಬರ್ಶಿಪ್ ಮಾಡ್ಕೊಡ್ಬೇಕು. ನೀವು ಮೆಂಬರ್ಶಿಪ್ ಸಚಿನ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಎಲ್ಲರೂ ನಮ್ಮ ತಾಯಂದ್ರೆ ಯಾರು ಬಂದಿದ್ದಾರೆ, ಮನೆಯಲ್ಲಿ ನಮ್ಮ ಯಜಮಾನರಾಗಿದ್ದಾರೆ, ನಾನ್ ಬೇಡ ಅಲ್ಲ, ಇಬ್ರು ಆಗ್ಬೇಕು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.